ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಿಮಗೆ ಒಂದು ಹೊಸ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀನಿ. ಕುವೆಂಪು ವಿಶ್ವವಿದ್ಯಾಲಯ ವಿವಿಧ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳು ಮತ್ತು ಸ್ನಾತಕೋತ್ತರ ಕೇಂದ್ರ ಅಧೀನಕ್ಕೊಳಪಡುವಂತಹ ಕಾಲೇಜುಗಳಲ್ಲಿ ಖಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಇದು ಅತಿಥಿ ಉಪನ್ಯಾಸಕರ ಅರ್ಜಿಯಾಗಿರುತ್ತೆ. ಯಾರೆಲ್ಲ ಅರ್ಹತೆಯನ್ನು ಹೊಂದಿದರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು 2025 ಮತ್ತು 26ನೇ ಶೈಕ್ಷಣಿಕ ಸಾಲಿಗಾಗಿ ಈ ಉಪನ್ಯಾಸಕರ ಅರ್ಜಿಯನ್ನು ಕರೆಯಲಾಗಿದೆ. ಮತ್ತು ಯಾವೆಲ್ಲ ವಿಷಯವಾರು ಹಂಚಿಕೆಯನ್ನು ಕೂಡ ಮಾಡಿದರಲ್ಲಿ, ಉದಾಹರಣೆಗೆ ಸ್ನಾತಕೋತ್ತರ ವಿಭಾಗಗಳಲ್ಲಿ ಇದಾವಂದರೆ ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟದಲ್ಲಿರುವಂತಹ ಇಲ್ಲಿ 31 ಹುದ್ದೆಗಳು ಖಾಲಿವೆ. ವಿವಿಧ ವಿಷಯಗಳ ಸಂಪಡ, ಉದಾಹರಣೆ ಕನ್ನಡ, ಇಂಗ್ಲೀಷ್, ಹಿಂದಿ, ಅರ್ಥಶಾಸ್ತ್ರ, ಯೋಗ, ಹೀಗೆ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂಥ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು 31 ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ, ಮತ್ತು ಸ್ನಾತಕೋತ್ತರ ಕೇಂದ್ರ ಕಡೂರು, ಸ್ನಾತಕೋತ್ತರ ಕೇಂದ್ರ ಚಿಕ್ಕಮಗಳೂರು, ಸಹ್ಯಾದ್ರಿ ಕಾಲೇಜು ಶಿವಮೊಗ್ಗ, ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗ, ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗ, ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜು ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಸ್ನಾತಕೋತ್ತರ ಕೇಂದ್ರ ಮತ್ತು ಅಧೀನಕ್ಕೊಳಪಡುವಂಥ ಕಾಲೇಜುಗಳಲ್ಲಿ ಖಾಲಿರುವಂತಹ ವಿವಿಧ ವಿಷಯಗಳಿಗೆ ಅನುಸಾರ ಉಪನ್ಯಾಸಕರ ಅರ್ಜಿಯನ್ನು ಕರೆಯಲಾಗಿದೆ. ಅದರಲ್ಲಿ ವಿಭಾಗಾನುಸಾರ ಕರೆಯುತ್ತಿದ್ದಾರೆ. ಔಷಧೀಯ ರಾಸಾಯನಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಗಣಿತಶಾಸ್ತ್ರ, ವಾಣಿಜ್ಯಶಾಸ್ತ್ರ ಇರ್ಬೋದು, ಉರ್ದು, ಸಂಸ್ಕೃತ, ಇಂಗ್ಲೀಷು, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಔದ್ಯೋಗಿಕ ರಸಾಯನಶಾಸ್ತ್ರ, ಭೌತಶಾಸ್ತ್ರ, MBA, MCom, ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಖಾಲಿರುವಂತಹ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ನಿಮಗೆ ಯಾವ ಸೆಂಟ್ರಲ್ಲಿ ಮತ್ತು ಯಾವ ಸ್ನಾತಕ ಮತ್ತು ಸ್ನಾತಕೋತ್ತರ ಇವೆರಡರಲ್ಲಿ ಯಾವುದರಲ್ಲಿ ನಿಮಗೆ ಬೋಧನೆ ಮಾಡುವ ಅಂತ ಆಸಕ್ತಿ ಇದೆ, ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಅಲ್ಲಿ ಮುಂದೆ ಏನು ಮಾಡಿದ್ದಾರೆ, 2 ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ನಾತಕಕ್ಕೆ ಬೇರೆ, ಸ್ನಾತಕೋತ್ತರಕ್ಕೆ ಬೇರೆ 2 ಲಿಂಕ್ಗಳನ್ನ ಇದೆ. ಆ 2 ಲಿಂಕ್ಗಳನ್ನ ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಉದಾಹರಣೆ ನಮಗೆ ಆಮೇಲೆ ಸಹ್ಯಾದ್ರಿ ಕಲಾ ಕಾಲೇಜು ಶಿವಮೊಗ್ಗದಲ್ಲಿರುವಂತಹ ಒಟ್ಟು 19 ಹುದ್ದೆಗಳು ಖಾಲಿವೆ. ಅಲ್ಲಿ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಶಿವಮೊಗ್ಗದಲ್ಲಿ ಇಲ್ಲಿ ಕೂಡ ಒಟ್ಟು 20 ಹುದ್ದೆಗಳು ಖಾಲಿವೆ. ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಕೂಡ ಹುದ್ದೆಗಳು ಕೂಡ ಖಾಲಿವೆ. ಇವುಗಳ ಮಾಹಿತಿಯನ್ನು ಹೇಗೆ ಅರ್ಜಿ ಸಲ್ಲಿಸಬೇಕೆಂಬ ಒಂದು ಗೊಂದಲ ನಿಮ್ಮಲ್ಲಿ ಇರುತ್ತೆ. ಇಲ್ಲಿ 2 ಲಿಂಕ್ಗಳನ್ನು ಕೊಟ್ಟಿದ್ದಾರೆ. ಸ್ನಾತಕ ಕೋರ್ಸ್ಗಳಿಗೆ ಬೋಧನೆ ಮಾಡೋಕ್ಕಾದರೆ ಆ ಲಿಂಕ್ ಬೇರೆ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋಕ್ಕೆ ಲಿಂಕನ್ನು ಬಳಸಿಕೊಟ್ಟಿದ್ದಾರೆ. ಆ ಲಿಂಕನ್ನು ಬಳಸಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಪ್ರತಿಯನ್ನು ನೀವು ಪ್ರಿಂಟ್ ತೆಗೆದು ಅದಕ್ಕೆ ದ್ವಿಪ್ರತಿ 2 ಪ್ರತಿಗಳನ್ನು ಎಲ್ಲ ದಾಖಲಾತಿಗಳ ಜೆರಾಕ್ಸನ್ನು ಹಚ್ಚಿ ನೀವು ಪೋಸ್ಟನ್ನು ಮಾಡಬೇಕೆಂಬ ಮಾಹಿತಿಯನ್ನು ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ನಿಮಗೆ ಲಿಂಕನ್ನು ನಾವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಆ ಲಿಂಕನ್ನು ನೇರವಾಗಿ ಬಳಸಿ ಕೂಡ ನೀವು ಅರ್ಜಿಯನ್ನು ತುಂಬಬಹುದು. ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಅರ್ಜಿ ಸಲ್ಲಿಸುವಂತಹ ಪ್ರಾರಂಭದ ದಿನಾಂಕ 24/7/2025, ಕೊನೆಯ ದಿನಾಂಕ 4/8/2025 ಆಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಎಲ್ಲ ದಾಖಲಾತಿಗಳನ್ನು ಗೂಗಲ್ ಫಾರ್ಮ್ ತುಂಬಿದ ಮೇಲೆ ಇಲ್ಲಿ ಕೊಟ್ಟಿರುವಂಥ ವಿಳಾಸಕ್ಕೆ ನೀವು ಅದನ್ನು ಪೋಸ್ಟ್ ಮಾಡಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳಿಗೆ ಶುಲ್ಕ ಎಷ್ಟಿದೆ ಅಂತಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗವನ್ನ ಅಭ್ಯರ್ಥಿಗಳಿಗೆ 200 ರೂಪಾಯಿ ಆದರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿಯ ಶುಲ್ಕ ಇರುತ್ತೆ. ಮತ್ತು ಇಲ್ಲಿ ಬ್ಯಾಂಕ್ ಕೂಡ ಕೊಟ್ಟಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖದಲ್ಲಿ ನೀವು ಫೀಸನ್ನು ಕಟ್ಟಬೇಕಾಗುತ್ತೆ. ಹೆಚ್ಚುವರಿ ಯಾವುದೇ ಮಾಹಿತಿ ಬೇಕಾದಲ್ಲಿ ಇದರ ಕುರಿತು ನಿಮಗೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ಕೊಟ್ಟಿರ್ತಾರೆ. ನೀವು ಅದನ್ನು ಮುಖಾಂತರ ಮಾಹಿತಿಯನ್ನು ಪಡೆಯಬಹುದು. ಮತ್ತು ಅರ್ಹ ಅಭ್ಯರ್ಥಿಗಳ ಸಂದರ್ಶನಕ್ಕೆ ಪ್ರತ್ಯೇಕವಾದ ಪತ್ರಗಳನ್ನು ಕಳಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸಂದರ್ಶನ ದಿನಾಂಕವನ್ನು ಮಾಹಿತಿಯನ್ನು ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಟ್ಟರೆ ಅದನ್ನು ಬಳಸಿ ನೀವು ಪಡೆಯಬಹುದು. ಇಂಥ ಮಾಹಿತಿಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.